SSMB 29 SS ರಾಜಮೌಳಿ ಅಂಡ್ ಮಹೇಶ್ ಬಾಬು ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಒಂದು ಸಣ್ಣ ಪೋಸ್ಟರ್ ಬಿಟ್ಟರೂ ಸಹ ಅದು ಜಿಮ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಏರ್ಪೋರ್ಟ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಒಂದು ಪೋಸ್ಟರ್ ಮಹೇಶ್ ಬಾಬುದು ಕಾಣಿಸ್ಕೊಂಡ್ರು ಸಹ ಅವರ ಅಭಿಮಾನಿಗಳು ಟ್ವಿಟರ್ ಅಲ್ಲಿ ಅವತ್ತಿನ ದಿನ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ನಾಟ್ ಓನ್ಲಿ ಅವರ ಅಭಿಮಾನಿಗಳು, ಪ್ರತಿಯೊಬ್ಬ ಸಿನಿ ಲವರು ಸಹ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಆಫ್ SS ರಾಜಮೌಳಿ ಅವ್ರು ಮಾಡಿರುವ ಸಿನಿಮಾಗಳಿಂದಾನೇ ಈ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಹೈಪ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಗಿದೆ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಇನ್ನು ಈ ಸಿನಿಮಾದ ಆಫಿಷಿಯಲಿ ಯಾವುದೇ ಒಂದು ಅಪ್ಡೇಟ್ನ ಕೊಡದಿದ್ರೂ ಸಹ ಸಿಗ್ತಾ ಇರುವಂತಹ ಮೂಲಗಳ ಪ್ರಕಾರ ಮಾಹಿತಿ ಬಂದ್ಬಿಟ್ಟು ಸದ್ಯಕ್ಕೆ ಹೈದರಾಬಾದಲ್ಲಿ ಅಲ್ಯೂಮಿನಿಯಂ ಫ್ಯಾಕ್ಟ್ರಿಯಲ್ಲಿ ಬಂದ್ಬಿಟ್ಟು ಶೂಟಿಂಗ್ ಅನ್ನೋದು ಶುರು ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಮಹೇಶ್ ಬಾಬು ಅಂಡ್ ಪ್ರಿಯಾಂಕಾ ಚೋಪ್ರಾ ಅವರು ಸೆಟ್ಟಲ್ಲಿ ಜಾಯ್ನ್ ಆಗಿದ್ದಾರೆ ಅಂತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಫಸ್ಟ್ ಶೆಡ್ಯೂಲ್ ಮುಗಿದ ತಕ್ಷಣ ಬಂದ್ಬಿಟ್ಟು SS ರಾಜಮೌಳಿ ಅವರು ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಈ ಮಂತ್ ಲಾಸ್ಟ್ ವೀಕ್ ಆರ್ಎಲ್ಸ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಪ್ರೆಸ್ ಮೀಟ್ ಅನ್ನೋದು ಇದೆ ಅಂತ ಸಿಕ್ಕಾಪಟ್ಟೆ ಮಾಹಿತಿಗಳು ಬರ್ತಾ ಇದೆ. ಆ್ಯಂಡ್ ನಾನಂತೂ ಸದ್ಯಕ್ಕೆ ತುಂಬಾ ಈಗರ್ಲಿ ವೇಟ್ ಮಾಡ್ತಿರೋದು ಬಂದ್ಬಿಟ್ಟು ಪ್ರೆಸ್ ಮೀಟ್. ಕಾರಣ ಇಷ್ಟೇ, ಪ್ರತಿಯೊಬ್ಬ ಡೈರೆಕ್ಟರು ಸಹ ಸಿನಿಮಾ ಎಲ್ಲ ಮುಗಿಸ್ಕೊಂಡು ನೀವು ಥಿಯೇಟರ್ಗೆ ಬಂದು ನನ್ನ ಸ್ಟೋರಿನ ನೋಡಿ ಅಂತ ಹೇಳೋದಾದರೆ, ರಾಜಮೌಳಿ ಅವರು ರಿವರ್ಸ್ ಕೇಸು. ಅವ್ರು ಬಂದ್ಬಿಟ್ಟು ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ನಾನು ಈ ಜಾನರಲ್ಲಿ ಸಿನಿಮಾನ ಮಾಡ್ತಾ ಇದ್ದೀನಿ ಆ್ಯಂಡ್ ಸಣ್ಣದಾದಂಥ ಒಂದು ಲೈನ್ನ ಸಹ ಬಿಟ್ಕೊಟ್ಬಿಡ್ತಾರೆ. ಸೊ ಇದೇ ರೀತಿ ಸ್ಟೋರಿನ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅಂತ ಒಂದು ಸ್ಟೋರಿನ ಸಹ ಹೇಳೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಈಗಾಗಲೇ ಕೆಲವೊಂದು ಸಿನಿಮಾಗಳಿಗೆ ಆ ರೀತಿಯ ಸ್ಟೋರೀಸ್ನ ಬಿಫೋರ್ ಸ್ಟಾರ್ಟಿಂಗ್ ಮೂವಿ ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ಸಿನಿಮಾಗೂ ಸಹ ಸಣ್ಣ ಲೈನ್ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರನೇ ಈಗಲ್ಲಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾದ ಬಜೆಟ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಮಾತಾಡ್ಕೊತಾ ಇದ್ದಾರೆ. ಕೆಲವೊಬ್ರು 1000 ಕೋಟಿ ಅಂತ ಹೇಳಿದ್ರೆ, ಇನ್ನಷ್ಟು ಜನ 800 ಕೋಟಿ ಅದು ಇದು ಆಳು ಮುಳು ಮಾತಾಡ್ತಾ ಇದ್ದಾರೆ. ಬಟ್ ರಿಯಾಲಿಟಿ ಏನಪ್ಪ ಅಂದರೆ, ಈ ಸಿನಿಮಾ ಬಂದ್ಬಿಟ್ಟು 2 ಭಾಗಗಳಾಗಿ ಬರ್ತಾ ಇರುವಂತಹ ಒಂದು ಸಿನಿಮಾ ಅಂತ ಮಾಹಿತಿ ಬರ್ತಾ ಇದೆ. ಸೊ ದಟ್ 2 ಸಿನಿಮಾಗಳನ್ನ ಸೇರಿಸ್ಕೊಂಡು 1000 ಕೋಟಿ ಅಂತ ಕೆಲವೊಬ್ರು ಹೇಳ್ತಾ ಇರುವಂಥ ಮಾಹಿತಿಗಳು. ಸೊ ನೋಡೋಣ, ನಾವು ಸಿನಿಮಾದ ಶೂಟು ಶುರು ಆಗಿದೆ ಅಂತ ಮಾತ್ರನೇ ನಮಗೆ ಗೊತ್ತಿರೋದನ್ನ ಇಟ್ಕೊಂಡು ನಾವು ಇನ್ನೊಂದನ್ನ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇಫ್ ಏನಾದರೂ ಅಫಿಷಿಯಲಿ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಡೋಣ. ಮುಗಿಸೋ ಸಮಯ ಬಂದಿದೆ. ಇನ್ ಕೇಸ್ ಏನಾದರೂ ನೀವು ಇಲ್ಲಿ ತನಕ ನನ್ನ ವಿಡಿಯೋನ ನೋಡ್ಕೊ ಬಂದಿದ್ರೆ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.